ಇದು ಎಂಟ್ರೆನ್ಸು. ಸೊ ಎಲ್ಲ ನಡೀತಾ ಇದೆ. ಇಲ್ಲಿ ಫ್ಯಾನ್ದು ಬರ್ಬೋದು ಮಮ್ಮ. ಸೊ ನೋಡಿ, ಇಲ್ಲೊಂದು ಇದಿದೆ, ಇದು ಕಟ್ಸಿದ್ದಾರೆ ಇವರು. ಇಲ್ಲಿ ಲೆವೆಲ್ಗೆ ನೆಲ ಬರುತ್ತೆ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಒಂದು ಅರ್ಧ ಅಡಿ ಹಿಂಗೆ ಬಿಟ್ಕೊಂಡು ನಾವು ಫ್ಯಾನ್ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಬರೋಲ್ಲ. ಇಲ್ಲಾಂದರೆ ವಾಲ್ ಫ್ಯಾನ್ ಇದೆ, ಆ ವಾಲ್ ಫ್ಯಾನ್ಗಳು ಹಾಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಎಲ್ಲ ಮೇಲ್ ಸೀಲಿಂಗ್ ಎಲ್ಲ ಆಗಿದೆ. ಎಲೆಕ್ಟ್ರಿಕ್ ನಾವು ಬಂದಿಲ್ಲ. ಎಲ್ಲ ಸೀಲಿಂಗ್ ಎಲ್ಲ ಆಗಿದೆ. ಎಲ್ಲ ಕ್ಲೀನ್ ಸ್ಮೂತ್ ಆಗಿ ನಡೀತಾ ಇದೆ. ಕನ್ಫರ್ಮ್ ಮಾಡ್ಕೊಳ್ಳಿ ಮಮ್ಮ, ಇಲ್ಲೆಲ್ಲ ಗೋಡೆಗಳು ಬರಬೇಕಿಲ್ಲ ಇಷ್ಟು. ಯಾಕಂದರೆ ಮುಂದಕ್ಕೆ ಅವ್ರ ಮನೆ ಕಟ್ಸೋದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಗೋಡೆ ಬಂದರೆ ಸೊ ಇಟ್ ವಿಲ್ ಬಿ ಸೆಕ್ಯೂರ್ಡ್. ಇಲ್ಲಿನ ಬ್ರಿಕ್ಕು ಕರೆಕ್ಟಾಗಿದೆ, ಕರೆಕ್ಟ್ ಸೈಜಲ್ಲಿದೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸೆಕೆಂಡ್ ಫ್ಲೋರ್ ಸೀಲಿಂಗ್ ನಡೀತಿದೆ. ಸೊ ಇದೆಲ್ಲ ಆದಮೇಲೆ ಆಮೇಲಿಂದ ಬೋರ್ವೆಲ್ಲು ಮತ್ತು ಇದ್ರದ್ದೆಲ್ಲ ಕನೆಕ್ಷನ್ ಇದೆಯಂತೆ ಕಿಚನ್ಗೆ. ಇಲ್ಲಿನ ಎಲೆಕ್ಟ್ರಿಕ್ ಎಲ್ಲ ಕೆಲಸಗಳೆಲ್ಲ ಆಗಿದೆ ಅನ್ನೋಕ್ಕಿಂತ ನಡೀತಾ ಇದೆ. ಎಲ್ಲ ಸೀಲಿಂಗ್ ನಮ್ಮ ಕಿಚನ್ಗೆ ಬೋರ್ವೆಲ್ ಮತ್ತು ಕವರೆ ನೀರು ಬರುತ್ತೆ. 3 ದಿನದಲ್ಲಿ ಈ ಸೀಲಿಂಗ್ ಮುಗಿಯುತ್ತಂತೆ. ನಿನ್ನೆ ಹರೀಶ್ ಅವರು ಮತ್ತು ಸುರೇಶ್ ಅವರೆಲ್ಲ ಬಂದಿದ್ರಂತೆ ನಿನ್ನೆ. ಸೊ ಇದೆಲ್ಲ ಫಸ್ಟು ಮುಗಿಬೇಕು.
ಚೆನ್ನಾಗಿ ಬಂದಿದೆ ಇದು. ಇಲ್ಲಿ 4 ಕಡೆನೂ ಕವರ್ ಆಗಿದೆ. ಇದೇನೋ ಎರಡೇನೋ ಮಾಡಿದ್ದಾರೆ. ಇದು ಟೆರೇಸ್ದು. ಇಲ್ಲಿ 4 ಇದಿದೆ, 4 ಬ್ರಿಕ್ಕು ಕೆಳಗಡೆ 4 ಇರೋ ಬದಲು ಒಂದು ಬ್ರಿಕ್ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರುತ್ತೆ, ಫುಲ್ ಸೆಕ್ಯೂರಿಟಿ ಆಗಿರುತ್ತೆ. ಸೊ ಜಾಸ್ತಿ ಯಾರು ಬಗ್ಗಕ್ಕೆ ಹೋಗಲ್ಲ. ಹಿಂಗಂದರೆ ನಮ್ಮ ಹೈಟಿ ನಾವಿದ್ದೀವಲ್ಲ, ದೊಡ್ಡವರೆಲ್ಲ ಸ್ವಲ್ಪ ಇದು ಮಾಡ್ತಾರೆ. ಮಕ್ಳುಗಳು ಬಗ್ಗಿ ನೋಡೋಕೆ ಇದು ಮಾಡ್ತಾರೆ. ಸೊ ಇದು ಒಂದು ಬ್ರಿಕ್ ಹಾಕ್ಕೊಂಡ್ಬಿಟ್ರೆ ಸೊ ಈ ಹೈಟ್ವರೆಗೂ ಬರುತ್ತದು. ಸೊ ನೋ ಇಶ್ಯೂ, ಆವಾಗ ಏನು ಪ್ರಾಬ್ಲಮ್ ಅನ್ನೋದೇ ಇರಲ್ಲ. ಫುಲ್ ಎಲ್ಲ ಸರೌಂಡಿಂಗ್ ಆಗಬೇಕು. ಸೊ ಅದು ಮೇಲಿಂದ ಚೆನ್ನಾಗಿ ಬಂದಿದೆ.